ಚಳಕ್ ಅಂತ ಎಳೆಯೋದು. ಆದರೂ ಅವ್ರ ತಂದೆಯವರು ತುಂಬ ಚೆನ್ನಾಗಿ ಮಾಡೋರು. ಹೀಗೆ ಹೇಳ್ತಾ ಇದ್ದೀನಿ ಅಂತ ಮೋಹನ್ ರಾಜ್ ಅವರು ಬೇಜಾರು ಮಾಡ್ಕೊಳ್ತಾರೇನೋ. ಇಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ ಅವರು ಎಷ್ಟೇ ಬ್ಯುಸಿ ಇರಲಿ ನನ್ನನ್ನು ಎತ್ತಿ ಒಳಗಡೆ ಕೂರಿಸ್ಕೋತಾರೆ. ಜನ ಜಾಸ್ತಿ ಇದ್ದರೂ ಕೂಡ ಅಲ್ಲಿ ಕೂತ್ಕೊಳ್ಳೋದಕ್ಕೆ ಅಂತ ಒಂದು ಬೆಂಚ್ ಇದೆ, ಅಲ್ಲಿ ಕೂರಿಸ್ಕೊಳ್ತಾರೆ. ಅಕಸ್ಮಾತ್ ಅದು ಫಿಲ್ ಆಗೋಗಿದ್ದರೆ ಮಂಜು ಅವರೇ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡ್ತೀರಾ ಅಂತ ನನ್ನ ಹತ್ರನೇ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಅಷ್ಟು ಒಳ್ಳೆ ಮನಸ್ಸು, ಒಳ್ಳೆಯ ಮನುಷ್ಯ. ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ನಮ್ಮ ಸುತ್ತಮುತ್ತಲಿನ ಒಂದು ವಾತಾವರಣದಲ್ಲಿ, ಸಮಾಜದಲ್ಲಿ ನಮಗೆ ಈ ಥರ ಯಾರಾದರೂ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡಿದ್ರೆ ನಾವು ಅವ್ರಿಗೆ ಕೃತಜ್ಞತವಾಗಿರಬೇಕು. ನಾನು ಹೇಗೆ ತೋರಿಸೋದು? ಹಾಗಾಗಿ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ. ಯಾಕಂದರೆ ಯಾರೂ ಕೂಡ ಎಲ್ಲ ಸಲೂನ್ಗಳಲ್ಲೂ ಈ ಥರ ಇರ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಬೆಂಗಳೂರಲ್ಲಿ ಕೂಡ ಒಂದಷ್ಟು ಸಲೂನ್ಗಳಲ್ಲಿ ನಾನು ಕಟಿಂಗ್ ಮಾಡಿಸಿದ್ದೀನಿ. ಅಲ್ಲೆಲ್ಲ ಸ್ವಲ್ಪ ರೂಢಾಗಿ ನನ್ನ ಹತ್ರ ನಡ್ಕೊಂಡಿದ್ದಾರೆ. ಯಾರನ್ನಾದರೂ ಕರ್ಕೊಂಬನ್ರಿ, ನಿಮ್ಮನ್ನು ಎತ್ತಿ ಕೂರಿಸ್ಕೊಳ್ಳೋದಕ್ಕೆ ನಾವೇನು ಇಲ್ಲಿ ನಮ್ಮ ಕೈಲಾಗಲ್ಲ ರೀ, ಯಾವಾಗಲೂ ನೀವು ಯಾರನ್ನಾದರೂ ಕರ್ಕೊಂಡು ಅಂತ ರೂಢಾಗಿ ಮಾತಾಡಿರೋರು ಕೂಡ ಇದ್ದಾರೆ. ಹಾಗಾಗಿ ಒಂದು 2-3 ವರ್ಷ ನಾನು ಬೆಂಗಳೂರಲ್ಲಿ ಇದ್ದಾಗ ಈ ಅನುಭವ ಕೂಡ ನನಗಾಗಿದೆ. ಹಾಗೆ ಅಂಥ ಸಂದರ್ಭದಲ್ಲಿ ಮೋಹನ್ ರಾಜ್ ಅವರು ಭಾಳಷ್ಟು ನೆನಪಾದರು. ಇವರ ಸಲೂನು ನೆನಪಾಯಿತು. ಯಾಕಂತಂದರೆ ಇವರು ನಾನು ಒಬ್ಬನೇ ಹೋದಾಗ ಇವರೇ ಎತ್ತಿ ಕೂರಿಸ್ಕೊಂಡು ಮತ್ತೆ ಕಟಿಂಗ್ ಮಾಡಾದಮೇಲೆ ಎತ್ತಿ ಮತ್ತೆ ನನ್ನ ಗಾಡಿಗೆ, ಆವಾಗ ನನ್ನ ಗಾಡಿನೂ ಇರಲಿಲ್ಲ, ಸೈಕಲ್ 3 ಚಕ್ರದ ಸೈಕಲಲ್ಲಿ ಬರ್ತಾಯಿದ್ದೆ. ಆವಾಗಿಂದನೂ ನನಗೆ ಇವರ ಸಲೂನಲ್ಲಿ ಕಟಿಂಗ್ ಮಾಡಿದ್ದಾರೆ. ಒಂಥರ ಇವರು ನನ್ನ ಓನ್ ಬ್ರದರ್ ಥರ, ನನ್ನ ಸ್ವಂತ ಅಣ್ಣನಿಗಿಂತನೂ ಹೆಚ್ಚು ಅಂತ ಹೇಳ್ಬೋದು. ಅಷ್ಟು ಕೇರಾಗಿ ಎತ್ತಿ ಕೂರಿಸೋದು. ಆಮೇಲೆ ನಾವು ಕಟಿಂಗ್
ಅನ್ನೋವಂಥದ್ದಕ್ಕಿಂತ ನಮಗೆ ಅವಕಾಶಗಳನ್ನು ಮಾಡಿಕೊಡಿ. ಹೀಗಂತ ಎಲ್ಲ ವಿಶೇಷಚೇತನರಿಗೂ ಈ ಥರದ ವ್ಯಕ್ತಿಗಳೇ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಹಾಗೆ ನಮ್ಮ ಮೋಹನ್ ರಾಜು ಅವರ ಕುಟುಂಬಕ್ಕೆ ಹಾಗೂ ಮೋಹನ್ ರಾಜು ಅವ್ರಿಗೆ ಮುಕ್ಕೋಟಿ ದೇವತೆಗಳು ಕೂಡ ಅವ್ರಿಗೆ ಆಯಸ್ಸು, ಆರೋಗ್ಯ, ಅವರ ಇಷ್ಟಾರ್ಥ ಸಿದ್ಧಿಗಳು ಎಲ್ಲ ಒಲಿದು ಬರಲಿ ಅಂತ ನಾನು ಮನಸ್ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನೋಡಿದಂಥ ನೀವೆಲ್ಲರೂ ಕೂಡ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನನ್ನ ಚಾನಲ್ ಮಂಜು ವ್ಯೂಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.